ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜೂನ್ 4ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ಉತ್ತಮವಾಗಿ ತಯಾರಿ ಮಾಡಿಕೊಂಡಿದ್ದೇವೆ. ಯಾವುದೇ ಗೊಂದಲ ಇಲ್ಲದೆ ಪಾರದರ್ಶಕವಾಗಿ ಮತ ಎಣಿಕೆ ಪೂರ್ಣಗೊಳಿಸಿ ಫಲಿತಾಂಶವನ್ನ ನೀಡುತ್ತೀವಿ ಅಂತ ಚುನಾವಣಾ ಅಧಿಕಾರಿಯೂ ಆಗಿರುವ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹೇಳಿದ್ದಾರೆ. ಮತ ಎಣಿಕೆ ನಡೆಯಲಿರುವ ಬೆಳಗಾವಿ ನಗರದ ರಾಣಿ ಪಾರ್ವತಿ ದೇವಿ ಕಾಲೇಜಿನಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. 8 ವಿಧಾನಸಭಾ ಕ್ಷೇತ್ರದನ್ನ ಒಳಗೊಂಡಿರುವ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಮೇ 7ರಂದು ನಡೆದ ಚುನಾವಣೆಯಲ್ಲಿ 13,75,283 ಮತದಾರರು ಮತ ಚಲಾಯಿಸಿದ್ದು ಶೇಕಡ 71.49 ಮತದಾನ ದಾಖಲಾಗಿತ್ತು. ಒಟ್ಟು 19,23,788 ಮತಗಳು. ಇದುವರೆಗೆ 11,148 ಪೋಸ್ಟಲ್ ಬ್ಯಾಲೆಟ್ ಮತಗಳು ಬಂದಿದ್ದು ಬೆಳಗ್ಗೆ 8 ಗಂಟೆ ತನಕ ಬಂದ ಪೋಸ್ಟಲ್ ಬ್ಯಾಲೆಟ್ ಮತವನ್ನ ಪರಿಗಣಿಸಲಾಗಿದೆ. ಇನ್ನು 300 ಮತಗಳು ಹೆಚ್ಚಿಗೆ ಬರಬಹುದು. ಮತ ಎಣಿಕೆ ನಡೆಯಲಿರುವ ಜೂನ್ 4ರಂದು ಬೆಳಗ್ಗೆ 6 ಗಂಟೆಗೆ ಮತಪೆಟ್ಟಿಗೆ ಇರುವ ಭದ್ರತಾ ಸ್ಟ್ರಾಂಗ್ ರೂಂಗಳನ್ನು ಅಭ್ಯರ್ಥಿಗಳು, ಕೌಂಟಿಂಗ್ ಏಜೆಂಟ್ಗಳು, ಚುನಾವಣಾ ಆಯೋಗದ ಸಾಮಾನ್ಯ ವೀಕ್ಷಕರ ಸಮ್ಮುಖದಲ್ಲಿ ತೆರೆಯಲಾಗಿದೆ. ಒಟ್ಟು 17 ಕೊಠಡಿಗಳು ಇದ್ದು 1 ಕೊಠಡಿ ಪೋಸ್ಟಲ್ ಬ್ಯಾಲೆಟ್ ಮತಗಳಿಗೆ ಮೀಸಲಿಡಲಾಗಿದೆ. 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗುತ್ತೆ. ಅಂದು ಜಿಲ್ಲಾದ್ಯಂತ ಮದ್ಯಪಾನ ಮಾರಾಟ ನಿಷೇಧ ಮಾಡಲಾಗಿದೆ. 200 ಮೀಟರ್ ಸುತ್ತಲೂ ನಿಷೇಧಾಜ್ಞೆ ಇರಲಿದ್ದು ಕೇಂದ್ರದಲ್ಲಿ ಮೊಬೈಲ್, ತಂಬಾಕು, ಬೀಡಿ ಕೂಡ ನಿಷೇಧಿಸಲಾಗಿದೆ. ಇವಿಎಂ ಮತಗಳ ಎಣಿಕೆ 8 ಕೊಠಡಿ ಸಿದ್ಧಪಡಿಸಿಕೊಂಡಿದ್ದೇವೆ. ಪೋಸ್ಟಲ್ ಬ್ಯಾಲೆಟ್ ಮತಗಳ ಎಣಿಕೆಗೆ 2 ಹೆಚ್ಚುವರಿ ರೂಮ್ ಮಾಡಿಕೊಂಡಿದ್ದೇವೆ. ಚುನಾವಣಾ ಆಯೋಗದಿಂದ 18 ಟೇಬಲ್ ಹಾಕಲು ಅನುಮತಿ ಪಡೆದಿದ್ದೇವೆ. 14 ಟೇಬಲ್ನಲ್ಲಿ ಮತ ಎಣಿಕೆಗೆ ಅವಕಾಶವಿದೆ. 14+1 ಏಜೆಂಟ್ಗಳಿಗೆ ಅವಕಾಶ ನೀಡಲಾಗಿದೆ. ಪೋಸ್ಟಲ್ ಬ್ಯಾಲೆಟ್ 18 ಟೇಬಲ್ಗಳಿಗೆ 18 ಕೌಂಟಿಂಗ್ ಏಜೆಂಟ್ಗಳಿಗೆ ಅವಕಾಶ ನೀಡಲಾಗಿದೆ. ಒಟ್ಟು 552 ಸಿಬ್ಬಂದಿಗಳನ್ನು ಮತ ಎಣಿಕೆಗೆ ನಿಯೋಜನೆ ಮಾಡಲಾಗಿದ್ದು 30 ಏರ್ಒಗಳು ಇರ್ತಾರೆ. ತಾಂತ್ರಿಕ ದೋಷವನ್ನು ನಿವಾರಿಸುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗದಿಂದ 8 ಜನ ಇಂಜಿನಿಯರ್ಗಳು ಆಗಮಿಸಿದ್ದಾರೆ. ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಪ್ರತಿ ಕ್ಷಣದ ಮತ ಎಣಿಕೆ ಪ್ರಕಟಿಸಲಾಗಿದೆ. ಅಲ್ಲದೆ ನಗರದ ಆರ್ಪಿಡಿ ಸರ್ಕಲ್ನಲ್ಲಿ ಸಾರ್ವಜನಿಕರು ಫಲಿತಾಂಶ ವೀಕ್ಷಿಸಲು ಎಲ್ಇಡಿ ಅಳವಡಿಸಲಾಗಿದೆ. ಪಟಾಕಿ, ಗುಲಾಲು ತರದಂತೆ ಸೂಚನೆ ಕೊಟ್ಟಿದ್ದೇವೆ. 200 ಮೀಟರ್ ಅಂತರದಲ್ಲಿ ಯಾವುದೇ ರೀತಿಯ ವಿಜಯೋತ್ಸವ ಮಾಡುವಂತಿಲ್ಲ. ಇದು ಹೊರತುಪಡಿಸಿ ಬೇರೆ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗದಂತೆ ವಿಜಯೋತ್ಸವ ಆಚರಿಸಬೇಕು ಅಂತ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹೇಳಿದ್ದಾರೆ. ಮತ್ತು ನಮಗೆ ಪೋಸ್ಟಲ್ ಬ್ಯಾಲೆಟ್ ಇಡೀ ಕರ್ನಾಟಕದಲ್ಲೇ ಅತ್ಯಧಿಕ ಮತಗಳು ನಮಗೆ ಬಂದಿದ್ದಾವೆ. ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಇಲ್ಲಿವರೆಗೂ 11,148 ಪೋಸ್ಟಲ್ ಬ್ಯಾಲೆಟ್ ಇದೆ. ಮತ್ತು ನಾವು ಬೆಳಗ್ಗೆ 8 ಗಂಟೆವರೆಗೂ ಬಂದಿರೋ ಎಲ್ಲ ಪೋಸ್ಟಲ್ ಬ್ಯಾಲೆಟನ್ನು ಕೂಡ ನಾವು ಅದನ್ನು ಕೂಡ ತಗೋತೀವಿ. ಸೊ ಇನ್ನೂ ಸ್ವಲ್ಪ ಸಂಖ್ಯೆ ಹೆಚ್ಚು, ಇನ್ನೊಂದು 200-300 ಜಾಸ್ತಿನೂ ಆಗಬಹುದು ಸಂಖ್ಯೆ. ಸೊ 8 ನಾವು ಮತ ಎಣಿಕೆ ರೂಮ್ಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಇವಿಎಂ ಎಣಿಕೆಗೆ. ಮತ್ತು ಪೋಸ್ಟಲ್ ಬ್ಯಾಲೆಟ್ ನಮ್ಮದು 11,000 ಈಗಾಗಲೇ 148 ಆಗಿರೋದ್ರಿಂದ 2 ಹೆಚ್ಚುವರಿ ನಾವು ಮತ ಎಣಿಕೆ ಕೇಂದ್ರನ ನಾವು ಮಾಡಿದ್ದೇವೆ. ಅದರಲ್ಲಿ ಒಟ್ಟು ನಾವು ಚುನಾವಣಾ ಆಯೋಗದಿಂದ 18 ಟೇಬಲ್ಗೆ ನಾವು ಪರ್ಮಿಷನನ್ನು ತೆಗೆದುಕೊಂಡಿದ್ದೇವೆ. ಅದು ಕೂಡ 8 ಗಂಟೆಯಿಂದ ಶುರು ಆಗುತ್ತೆ. ಪ್ರತಿ ಒಂದು ಮತ ಎಣಿಕೆ ಏನು ನಮ್ಮ ರೂಮ್ ಇದೆ ಅದರಲ್ಲಿ 14 ಟೇಬಲ್ಗಳಿಗೆ ಮತ ಎಣಿಕೆಗೆ ಅವಕಾಶ ಇರುತ್ತೆ ಮತ್ತು ಯಾರೋ ಟೇಬಲ್ ಇರುತ್ತೆ. ಅದಕ್ಕೆ 14+1 ಕೌಂಟಿಂಗ್ ಏಜೆಂಟ್, ಪ್ರತಿ ರೂಮ್ಗೆ 14+1 ಏಜೆಂಟ್ಗಳನ್ನು ಕೂಡ ನಾವು ಅವರಿಗೆ ಅಲೋ ಮಾಡ್ತಾಯಿದ್ದೇವೆ. ಮತ್ತು ಪೋಸ್ಟಲ್ಗೆ 18 ಏನು ಟೇಬಲ್ಗಳಿಗಿದೆ ಆ 18ಗೂ ಕೂಡ 18 ಕೌಂಟಿಂಗ್ ಏಜೆಂಟ್ಗಳನ್ನು ಕೂಡ ನಾವು ಅವರಿಗೆ ಅಲೋ ಮಾಡ್ತಾಯಿದ್ದೇವೆ. ಒಟ್ಟು ಚುನಾವಣಾ ಕಾರ್ಯಕ್ಕೆ ಏನು ನಾವು ಕೌಂಟಿಂಗ್ ಸೂಪರ್ವೈಸರ್, ಕೌಂಟಿಂಗ್ ಅಸಿಸ್ಟೆಂಟ್ ಮತ್ತು ಮೈಕ್ರೋ ಅಬ್ಸರ್ವರ್ ಇವೆಲ್ಲ ಸೇರಿ 552 ಜನ ನಮ್ಮ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಎಣಿಕೆಗೆ ನಾವು ತೆಗೆದುಕೊಳ್ತೇವೆ. ಅದರ ಜೊತೆಗೆ ಮತ್ತೆ ನಮಗೆ 18+30 ಜನ AROs ಕೂಡ ಇದ್ದಾರೆ. ಸೊ ಆ AROs ಕೂಡ ಅವರ ಮೇಲ್ವಿಚಾರಣೆಯನ್ನು ನಾವು ಮಾಡ್ತೇವೆ. ಸೊ 6 ಗಂಟೆಗೆ ನಾವು ತೆರಿತೇವೆ. ಬಟ್ 8 ಗಂಟೆಯಿಂದ ಎಣಿಕೆ ಕಾರ್ಯಕ್ರಮ ಅದು ಶುರು ಆಗುತ್ತೆ. ಎಲ್ಲ ಅದಕ್ಕೆ ನಾವು ಕಂಟ್ರೋಲ್ ಯೂನಿಟನ್ನು ಪ್ರತಿ ವಿಧಾನಸಭಾ ಕ್ಷೇತ್ರದ್ದು ಬೇರೆ ಬೇರೆ ಟಿ-ಶರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಅವರು ಆ ಕಂಟ್ರೋಲ್ ಯೂನಿಟ್ಗಳನ್ನು ತೆಗೆದುಕೊಂಡು ಬರ್ತಾರೆ. ಆಮೇಲೆ ಮದ್ಯಪಾನದ ಒಂದು ನಾವು ನಿಷೇಧವನ್ನು ಕೂಡ 4ನೇ ತಾರೀಕು ಇಡೀ ನಾವು ಜಿಲ್ಲೆಯಾದ್ಯಂತ ಮದ್ಯಪಾನ ನಿಷೇಧವನ್ನು ಮಾಡಿದ್ದೇವೆ. 200 ಮೀಟರ್ ಅಷ್ಟು ನಾವು ಸೆಕ್ಷನ್ 144 ಕೂಡ ನಿಷೇಧಾಜ್ಞೆ ಕೂಡ ಹೊರಡಿಸಲಾಗಿದೆ. ಅವತ್ತು ಯಾವುದೇ ವ್ಯಕ್ತಿ ಮೊಬೈಲ್ ಫೋನ್, ನಾವು ಕೌಂಟಿಂಗ್ ಏಜೆಂಟ್ಗಳಿಗೂ ಕೂಡ ಮೊಬೈಲ್ ಫೋನ್ ಅಲೋ ಮಾಡೋಂಗಿಲ್ಲ. ಓನ್ಲಿ ಕ್ಯಾಂಡಿಡೇಟು ಮತ್ತು ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಇಬ್ಬರಿಗೆ ಮಾತ್ರ
ಮೊಬೈಲ್ ಫೋನ್ ಅಲೌ ಇರುತ್ತೆ. ಅವರು ಕೂಡ ಒಂದು ನಾವು ಕೊಠಡಿಯನ್ನು ಇದನ್ನು ಕಮ್ಯುನಿಕೇಷನ್ ರೂಮನ್ನು ಮಾಡಿರ್ತೀವಿ, ಅಲ್ಲಿ ಅವರು ಮೊಬೈಲನ್ನು ಯೂಸ್ ಮಾಡ್ಬೋದು. ಮತ್ತು ಬೇರೆ ಥರದ್ದು ಯಾವುದು ತಂಬಾಕು, ಸಿಗರೇಟ್, ಬೀಡಿ, ಪಾನ್ ಆ ಥರದ್ದು ಯಾವುದು ತೆಗೆದುಕೊಂಡು ಬರಬಾರದು. ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೆವು. ಮತ್ತು ಯಾರು ಅಭ್ಯರ್ಥಿ ಮತ್ತು ಅವರ ಏಜೆಂಟ್ ಇದ್ದಾರೆ ಅವರಿಗೆ ನಾವು ಪೇಯ್ಡ್ ಕ್ಯಾಂಟೀನ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸಾಕಷ್ಟು ನಮಗೆ ಒಂದು ಈ ಸತಿ ಕಾಲಾವಕಾಶ ಕೂಡ ಇತ್ತು. ಸೊ ಎಲ್ಲ ಒಳ್ಳೆಯ ಎಲ್ಲ ತಯಾರಿಯನ್ನು ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾಡಳಿತ ಎಲ್ಲ ನಾವು ಮಾಡ್ಕೊಂಡಿದ್ದೇವೆ. ಆಮೇಲೆ ಇವತ್ತು ಕೂಡ ಎಲ್ಲ ಯಾರದು ತರಬೇತಿ ಇತ್ತು. ನಾಳೆನೂ ಕೂಡ ಮತ್ತೆ ಇನ್ನೊಂದು ಸುತ್ತಿನ ತರಬೇತಿಯನ್ನು ಎಲ್ಲ ನಮ್ಮ 552 ಜನ ಮತ ಎಣಿಕೆ ಸಿಬ್ಬಂದಿಗಳಿಗೆ ನಾವು ಮಾಡ್ತಾ ಇದ್ದೇವೆ. ಸೊ ಯಾವುದೇ ಗೊಂದಲಗಳ ಇಲ್ಲದೆ 4ನೇ ತಾರೀಕಿಗೆ ನಾವೊಂದು ಮತ ಎಣಿಕೆಯನ್ನು ಪಾರದರ್ಶಕವಾಗಿ ಮಾಡಿ ಇದನ್ನು ರಿಸಲ್ಟನ್ನು ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ಬೋದು. ರೌಂಡು ಪ್ರತಿಯೊಂದು ಇದನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಬೇರೆ ಆಗುತ್ತೆ. ಯಾಕಂದರೆ ಅಲ್ಲಿ ಪೋಲಿಂಗ್ ಬೂತ್ 14 ಟೇಬಲ್ ಇರುತ್ತೆ. ಅಲ್ಲಿ ಪೋಲಿಂಗ್ ಬೂತ್ ಡಿವೈಡೆಡ್ ಬೈ 14 ಆನ್ ಆ್ಯನ್ ಎವರೇಜ್ 20 ರೌಂಡ್ಗಳು ಅದಾಗುತ್ತೆ. 20 ರೌಂಡು ಎವರೇಜ್ 20 ರೌಂಡು EVMಗೆ. ಆಮೇಲೆ ಇದನ್ನು ಪೋಸ್ಟಲ್ ಬ್ಯಾಲೆಟಲ್ಲಿ 2 ರೌಂಡ್ಗಳು ಆಗುತ್ತೆ. ಯಾಕಂದರೆ ಪ್ರತಿ ರೌಂಡಲ್ಲಿ ನಾವು 500 ಪೋಸ್ಟಲ್ ಬ್ಯಾಲೆಟ್ಗಳನ್ನು ಕೊಡ್ತೀವಿ, ಅಲ್ಲಿ 2 ರೌಂಡ್ಸು. ಆಮೇಲೆ ಪ್ರತಿ ರೌಂಡ್ಗೆ ಒಂದು 10 ನಿಮಿಷಗಳಷ್ಟು ಹೋಗಬಹುದು. ಸೊ ಸುಮಾರು 200 ನಿಮಿಷಗಳು EVM ಇದಕ್ಕೆ. ಪೋಸ್ಟಲ್ ಬ್ಯಾಲೆಟ್ಗಳು ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ, ಆದಷ್ಟು ಬೇಗ ನಾವು ಮಾಡ್ತೀವಿ. ಏಕಕಾಲಕ್ಕೆ ಶುರು ಆಗುತ್ತೆ, 8 ಗಂಟೆಗೆ ಕರೆಕ್ಟಾಗಿ ಶುರು ಆಗುತ್ತೆ. ಅದಕ್ಕೋಸ್ಕರನೇ ಬೇಗ ಆಗಬೇಕು ಅಂತಲೇ ನಾವು ಪೋಸ್ಟಲ್ ಬ್ಯಾಲೆಟ್ ಎಣಿಕೆಗೆ ಸಪ್ರೇಟ್ ಕೊಠಡಿಯನ್ನು ಮಾಡಿದೆವು. 2 ಅಡಿಷ್ನಲ್ ಕೊಠಡಿ ಮಾಡಿ ಸ್ಪೆಷಲ್ ಪರ್ಮಿಷನನ್ನು ನಾವು ತೊಗೊಂಡಿದ್ದೇವೆ. ಚಿಕ್ಕೋಡಿಯಲ್ಲಿನೂ ಕೂಡ ಅಡಿಷ್ನಲ್ ಕೊಠಡಿಯನ್ನು ನಾವು ಮಾಡಿದ್ದೇವೆ. ಬೆಳಗಾವಲ್ಲಿನೂ ಕೂಡ ನಾವು ಅಡಿಷ್ನಲ್ ಕೊಠಡಿ ಮಾಡಿದ್ದೇವೆ. 18 ಕೌಂಟಿಂಗ್ ಟೇಬಲನ್ನು ಎಕ್ಸ್ಕ್ಲೂಸಿವ್ ಪೋಸ್ಟಲ್ ಬ್ಯಾಲೆಟ್ಗೋಸ್ಕರನೇ ನಾವು ಮಾಡಿದ್ದೇವೆ. ಅಲ್ಲಿನೂ ಕೂಡ ಸಿಬ್ಬಂದಿ ಮಾಡಿದ್ದೇವೆ. ಅದಕ್ಕೆ ಆ 18 ಟೇಬಲ್ಗೆ 18 AROಸ್ಗಳನ್ನು ಕೂಡ ನಾವು ನೇಮಿಸಿದ್ದೇವೆ. ಮತ್ತು ಆ 18 ಟೇಬಲ್ಗಳಿಗೆ 18 ನಮ್ಮ ಅಭ್ಯರ್ಥಿಗಳ ಪರವಾಗಿ, ಪಕ್ಷದ ಪರವಾಗಿಯೂ ಕೂಡ ಅವರ ಏಜೆಂಟ್ಗಳು ಕೂಡ ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರಿಗೂ ಕೂಡ ಅಲೋ ಮಾಡ್ತಾರೆ. ಅಂತಿಮ ಫಲಿತಾಂಶ ಅದೇ ಹೇಳಿದೆ, EVM ಫಲಿತಾಂಶ ನಾವು 200 ನಿಮಿಷದಲ್ಲಿ ಮುಗಿಸ್, ಅಂದರೆ 3.5 ಅವರ್ಸಲ್ಲಿ ಆಲ್ಮೋಸ್ಟ್ ಅದು ಮುಗಿಯುತ್ತೆ. ಬಟ್ ಪೋಸ್ಟಲ್ ಬ್ಯಾಲೆಟ್ಗಳು ಯಾಕಂದರೆ ನಮ್ಮಲ್ಲಿ ಸರ್ವಿಸ್ ವೋಟರ್ಸ್ ತುಂಬ ಜಾಸ್ತಿ ಇದ್ದಾರೆ ಡಿಫೆನ್ಸಲ್ಲಿ. ಅವ್ರದ್ದೇ ನಮಗೆ 4,124 ಈಗಾಗಲೇ ಬಂದಿದೆ ಮತ್ತು ಇನ್ನೂ ಬರ್ತಾ ಇದೆ. ಸೊ ಅದು ಫಸ್ಟ್ ಎಲ್ಲ ಸ್ಕ್ಯಾನ್ ಆಗಬೇಕು. 14C, 14A, 14B ಫಸ್ಟ್ ಎಲ್ಲ ಸ್ಕ್ಯಾನ್ ಆಗಬೇಕು, ಅದಾದಮೇಲೆ ಕೌಂಟ್ ಆಗಬೇಕು. ಅದು ಸ್ವಲ್ಪ ಪೋಸ್ಟಲ್ ಬ್ಯಾಲೆಟ್ಗಳು ಸ್ವಲ್ಪ ಮಧ್ಯಾಹ್ನದವರೆಗೂ ಆಗುತ್ತೆ. ಬಟ್ ಎಲ್ಲ ಆದಷ್ಟು ಬೇಗ ಮಾಡಿ ತಮಗೂ ಕೂಡ ಮಾಧ್ಯಮದ ಕೊಠಡಿಗೂ ಕೂಡ ಅದನ್ನು ಕಳಿಸ್ಕೊಡ್ತೇವೆ. ಟೆಕ್ನಿಕಲ್ ಪ್ರಾಬ್ಲಮ್ ಆ ಟೆಕ್ನಿಕಲ್ ಪ್ರಾಬ್ಲಮನ್ನು ನೋಡ್ಕೊಳ್ಳೋದಕ್ಕೆ ಭಾರತ ಚುನಾವಣಾ ಆಯೋಗದಿಂದ ನಮಗೆ 8 ಜನ ಇಂಜಿನಿಯರ್ಸ್ಗಳನ್ನು ಚುನಾವಣಾ ಆಯೋಗದವರೇ ಡೆಪ್ಯೂಟ್ ಮಾಡಿದ್ದಾರೆ. ಅವರು ಕೂಡ ಅದನ್ನು ಇರ್ತಾರೆ. ಸೊ ಆ ತರಹದ್ದು ಎಲ್ಲ ಅದಕ್ಕೆ ಸೆಟ್ ಪ್ರೋಟೋಕಾಲ್ಸ್ ಇದೆ ಚುನಾವಣಾ ಆಯೋಗದ್ದು. ಆ ರೀತಿಯಿಂದ ಇಂಜಿನಿಯರ್ಸ್ಗಳು ಮತ್ತು ರಿಟರ್ನಿಂಗ್ ಆಫೀಸರ್ಸ್ ನಾವು ಡಿಸೈಡ್ ಮಾಡಿ ಅದನ್ನು ಮಾಡ್ತೇವೆ. ಮತ್ತು ಸಕಲ ಪೊಲೀಸ್ ಬಂದೋಬಸ್ತ್ ಕೂಡ ತುಂಬ ಚೆನ್ನಾಗಿ ಆಗಿದೆ. ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಅದರ ಜವಾಬ್ದಾರಿಯನ್ನು ತುಂಬ ನಿಭಾಯಿಸಿದ್ದಾರೆ. ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಹೇಳ್ತಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ್ದು ಚಿಕ್ಕೋಡಿಯಲ್ಲಿ ನಾವು ಮತ ಎಣಿಕೆಯನ್ನು ಮಾಡ್ತಾ ಇದ್ದೇವೆ. ಅದರದ್ದು ಜವಾಬ್ದಾರಿ ನಮ್ಮ ಶ್ರೀ ರಾಹುಲ್ ಶಿಂದೆ CO ಜಿಲ್ಲಾ ಪಂಚಾಯತ್ ಅವರು ರಿಟರ್ನಿಂಗ್ ಅಧಿಕಾರಿ ಇದ್ದಾರೆ, ಅವರು ಅದನ್ನು ನಿಭಾಯಿಸ್ತಾ ಇದ್ದಾರೆ. ಮತ್ತು ಅಲ್ಲಿ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೀಮಾಶಂಕರ್ ಅವರು ಕೂಡ ಅವತ್ತಿನ ದಿನ ಅಲ್ಲೇ ಇದ್ದು ಮತ ಎಣಿಕೆಯನ್ನು ಮಾಡ್ತಾರೆ. ಅಲ್ಲಿ ಕೂಡ 8 ವಿಧಾನಸಭಾ ಕ್ಷೇತ್ರಕ್ಕೆ 8 ಮತ ಎಣಿಕೆಗೆ ನಾವು ಕೊಠಡಿಯನ್ನು ಮಾಡಿದ್ದೇವೆ. ಅಲ್ಲಿ ನಾವು 12 ಟೇಬಲ್ಗಳನ್ನು ನಾವು ಮಾಡಿದ್ದೇವೆ. ಪ್ರತಿ ಕೊಠಡಿಯಲ್ಲಿ 12. ಬೆಳಗಾವಿಯಲ್ಲಿ 14 ಇದೆ, ಬಟ್ ಅಲ್ಲಿ 12 ಇದೆ. ಮತ್ತು ಅದೇ ರೀತಿಯಾಗಿ ಅಲ್ಲಿನೂ ಕೂಡ 10,000ಕ್ಕಿಂತ ಇನ್ನೂ ಅಲ್ಲಿನೂ ಜಾಸ್ತಿ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿನೂ ಬಂದಿರೋದ್ರಿಂದ ಅಲ್ಲಿನೂ ನಾವು ಇದನ್ನು ಹೆಚ್ಚುವರಿ ಪೋಸ್ಟಲ್ ಬ್ಯಾಲೆಟ್ಗೆ ನಾವು ಚುನಾವಣಾ ಆಯೋಗದ ಒಂದು
ಪರ್ಮಿಷನನ್ನು ತೆಗೆದುಕೊಂಡು ಅದಕ್ಕೇ ಸಪ್ರೇಟ್ ರೂಮ್ಗಳನ್ನು ನಾವು ಮಾಡಿ ಅಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೇವೆ. ಅಲ್ಲಿನೂ ಕೂಡ ಸಾಕಷ್ಟು ಈಗಾಗಲೇ 2 ಬಾರಿ ಸಿಬ್ಬಂದಿಯ ಇದನ್ನು ತರಬೇತಿ ಆಗಿದೆ. ಅಲ್ಲಿನೂ ಕೂಡ ಚಿಕ್ಕೋಡಿಯ ಜನರಲ್ ಅಬ್ಸರ್ವರ್ ಅವರ ಸಮ್ಮುಖದಲ್ಲಿ ಅಲ್ಲಿನೂ ಕೂಡ 6 ಗಂಟೆಗೆ ಸ್ಟ್ರಾಂಗ್ ರೂಮನ್ನು ತೆರೆದು ಎಕ್ಸಾಕ್ಟ್ 8 ಗಂಟೆಗೆ ಮತ ಎಣಿಕೆ ಅಲ್ಲಿನೂ ಮುಗಿಯಲಿದೆ. ಸುಮಾರು 2 ಬೋತ್ ಚಿಕ್ಕೋಡಿ ಮತ್ತು ಲೋಕಸಭೆ ಮತ್ತು ಬೆಳಗಾವಿ ಆಲ್ಮೋಸ್ಟ್ ಎರಡೂ ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ರಿಸಲ್ಟ್ ಹೊರಗಡೆ ಬರುತ್ತೆ. ಅಲ್ಲಿ ಚಿಕ್ಕೋಡಿಯಲ್ಲಿ ಜಾಸ್ತಿ 78% ಪ್ಲಸ್ ಇದೆ. ಆಮೇಲೆ ಅದರದ್ದು ಎಕ್ಸಾಕ್ಟ್ ಪೋಸ್ಟಲ್ ಬ್ಯಾಲೆಟದ್ದು ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಹೌದು, ಈ ಸತಿನೂ ಕೂಡ ಭಾರತ ಚುನಾವಣಾ ಆಯೋಗ ಎನ್ಕೋರ್ ಇದನ್ನು ಮಾಡಿದೆ. ಸೊ ಅದರ ಮೂಲಕವೇ ಎಲ್ಲರಿಗೂ ಕೂಡ ಇದು ಆಗುತ್ತೆ. ಅದನ್ನು ಡಿಸ್ಪ್ಲೇ ಮಾಡ್ತೇವೆ ಮತ್ತು ಎಲ್ಲ ಸಾರ್ವಜನಿಕರ ಒಂದು ಅನುಕೂಲಕ್ಕಾಗಿ RPD ಸರ್ಕಲಲ್ಲಿನೂ ಕೂಡ ನಾವು ಈ ಸತಿ ಡಿಸ್ಪ್ಲೇಯನ್ನು ಕೊಡ್ತಾ ಇದ್ದೇವೆ. ಮತ್ತು ಪಬ್ಲಿಕ್ ಅಡ್ರೆಸ್ ಸಿಸ್ಟಮಿಂದನೂ ಕೂಡ ನಾವು ಮತದಾನದ ರಿಸಲ್ಟನ್ನು ಕೂಡ ನಾವು ಇವನ್ ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೂಡ ಇರುತ್ತೆ. ಯಾವುದೋ 200 ನಾವು ಈಗಾಗಲೇ ಅಭ್ಯರ್ಥಿ ಮತ್ತು ಪಕ್ಷದ ಒಂದು ಮೀಟಿಂಗನ್ನು ಮಾಡಿದ್ದೇವೆ. 200 ಮೀಟರ್ ಒಳಗಡೆಗೆ ಯಾವುದೂ ಅವಕಾಶ ಕೊಡಲ್ಲ ಅಂತ ಈಗಾಗಲೇ ಅವರಿಗೆ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಯಾವುದೇ ತರಹದ ಪಟಾಕಿಗಳು ಅಥವಾ ಗುಲಾಲ್ ಅದನ್ನು ಕೂಡ ತರಬಾರ್ದು ಅಂತ ಹೇಳಿದ್ದೇವೆ. ಮೊಬೈಲ್ಗೂ ಕೂಡ ಯಾವುದಕ್ಕೂ ಅವಕಾಶ ಇರಲ್ಲ. ಸೊ ಏನೇ ಇದ್ರೂ 200 ಮೀಟರ್ಗಿಂತ ಹೊರಗಡೆನೇ ಮಾತ್ರ. ಮತ್ತು CCTVಗಳು ಸಾಕಷ್ಟು CCTVಗಳನ್ನು ಹಾಕಿದ್ದೇವೆ ಮತ್ತು ಮತ ಎಣಿಕೆ ಕೂಡ ನಾವು CCTVಗಳನ್ನು ಹಾಕಿದ್ದೇವೆ. ಅದರದನ್ನು ಕೂಡ ನಾವು ಅಭ್ಯರ್ಥಿಗಳಿಗೆ ನಾವು ಕಂಟಿನ್ಯೂಸ್ ಆಗಿ ಆ ಫೀಡನ್ನು, ಯಾಕಂದರೆ ಅಭ್ಯರ್ಥಿಗಳು ಅವರ ರೂಮಲ್ಲಿನೇ ನಾವು ಎಲ್ಲ ಮತ ಎಣಿಕೆದು ಕೂಡ CCTVಯನ್ನು ಅವ್ರಿಗೂ ತೋರಿಸ್ತಾ ಇದ್ದೇವೆ ಮತ್ತು ವೆಬ್ಕಾಸ್ಟಿಂಗನ್ನು ಕೂಡ ನಾವು ಮಾಡ್ತಾ ಇರೋದ್ರಿಂದ ಈ ಸತಿಗೆ ಆ ಥರದ್ದು ಯಾವುದು ಇದನ್ನು ತುಂಬ ಸಿಸ್ಟಮೆಟಿಕ್ ಆಗಿ ಆಗುತ್ತೆ, ಯಾರಿಗೂ ಏನೂ ಸಮಸ್ಯೆ ಆಗಲ್ಲ ಅಂತ. ಯಾವುದು 200 ಮೀಟರ್ ಒಳಗಡೆ ಯಾವುದು ಇದು ಇರಲ್ಲ. ಆಮೇಲೆ ನಾವು ಬೇರೆ ಸಾರ್ವಜನಿಕರಿಗೆ ಅನಾನುಕೂಲ ಕೂಡ ಆಗಬಾರದು. ಸೊ ಯಾಕಂದರೆ ಇದೆಲ್ಲ ಒಂದೇ ಕಾಂಪೌಂಡ್, ತುಂಬ ದೊಡ್ಡ 27 ಎಕರೆದು ಜಾಗ ಇದೆ ಇದು. ಸೊ ನಮಗೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಜಾಗ ಇದೆ. ನಾವು 200 ಮೀಟರ್ ನಾವು ಸೆಕ್ಯೂರ್ ಮಾಡಿದರೆ 200 ಮೀಟರ್ ಹೊರಗಡೆ ನಾವೇನು ಸಾರ್ವಜನಿಕರಿಗೆ ಅನಾನುಕೂಲ ಆಗಲ್ಲ, ಅವ್ರದ್ದು ಆ್ಯಸ್ ಯೂಶುವಲ್ ಇರುತ್ತೆ. ಸರ್, ಈಗ ಉದ್ದೇಶ ಏನಂದರೆ ಕ್ರೌಡ್ ಸೇರಬಾರ್ದು, ಮೆರವಣಿಗೆ ಆಗಬಾರ್ದು, ಗುಲಾಲ್ ಹಾಕಬಾರ್ದು ಅನ್ನುವಂಥ ಉದ್ದೇಶದಿಂದ 144 200 ಮೀಟರ್ ಆದರೂ ಅದನ್ನ ಎಲ್ಲ ಮಾಡೇ ಬಿಡ್ತಾರೆ. 200 ಮೀಟ್ರಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. 200 ಮೀಟ್ರಲ್ಲಿ ಸೆಕ್ಷನ್ 144 ಇದೆ. ಅದಕ್ಕೆ ಸಾಕಷ್ಟು ಪೊಲೀಸ್ ನಮ್ಮ ಮನೆ ಆಯುಕ್ತರು ನಗರ ಪೊಲೀಸ್ ಆಯುಕ್ತ ಯೂಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಮಾತನಾಡಿ, ಮತ ಎಣಿಕೆ ಕೇಂದ್ರ ಹಾಗೂ ಬೆಳಗಾವಿ ನಗರದಲ್ಲಿ 2 ಹಂತದಲ್ಲಿ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ 2 DCP, ಹೊರಗಡೆ 1 DCP ಇರ್ತಾರೆ. 5 ACPಗಳು, 13 CPI, 21 PSI, 463 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ನಗರದಲ್ಲಿ 105 ಸೂಕ್ಷ್ಮ ಪ್ರದೇಶವನ್ನ ಗುರುತಿಸಲಾಗಿದ್ದು ಅಲ್ಲೆಲ್ಲ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ತೀವಿ. 5 KSRP ತುಕಡಿಗಳು, 300 ಹೋಮ್ ಗಾರ್ಡ್ಗಳ ಬಳಕೆಗೆ ಅವಕಾಶ ಸಿಕ್ಕಿದೆ. 4 ಡ್ರೋನ್ ಕ್ಯಾಮೆರಾವನ್ನು ಕೂಡ ಬಳಸ್ತೀವಿ. ನಗರದಲ್ಲಿ 300 CCTVಯನ್ನು ಅಳವಡಿಸ್ತಾ ಇದ್ದೇವೆ. ಈ ಬಾರಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ತೀವ್ರ ನಿಗಾ ವಹಿಸ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಈಗ ವೋಟಿಂಗ್ ದಿವಸ ಬಂದೋಬಸ್ತ್ ಸಂಬಂಧಪಟ್ಟ ನಾವು ಬಂದೋಬಸ್ತ್ ನಾವು ಏರ್ ಭಾಗದಲ್ಲಿ ನಾವು ಮಾಡಿದ್ವಿ. ಒಂದು ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಒಂದು ಬಂದೋಬಸ್ತ್ ರೆಡಿ ಮಾಡಿದ್ವಿ ಮತ್ತು ಇನ್ನೊಂದು ಸಿಟಿನಲ್ಲಿ ಒಂದು ಬಂದೋಬಸ್ತ್ ರೆಡಿ ಮಾಡಿದ್ವಿ. ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಇಲ್ಲಿ 2 DCP ಇರ್ತಾರೆ, ಒಬ್ಬರು ಒಳಗಡೆ ಇನ್ಚಾರ್ಜ್ ಇರ್ತಾರೆ ಮತ್ತು ಇನ್ನೊಬ್ಬರು DCP ಹೊರಗಡೆ ಇನ್ಚಾರ್ಜ್ ಇರ್ತಾರೆ. ಅವ್ರ ಜೊತೆಗೆ 8 ECP ಇರ್ತಾರೆ ಮತ್ತು 13 ಇನ್ಸ್ಪೆಕ್ಟರ್ಸ್ ಇರ್ತಾರೆ ಮತ್ತು 21 ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಮತ್ತು ಟೋಟಲ್ 463 HCPC ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಕೌಂಟಿಂಗ್ ಸೆಂಟರ್ ಸುತ್ತಮುತ್ತ ಇರ್ತಾರೆ. ಈ ಅಲ್ಲದೆ ಮತ್ತು ನಾವು ಸಿಟಿದಲ್ಲಿ ನಾವು ಕೆಲವು ಸೆನ್ಸಿಟಿವ್ ಪಾಯಿಂಟ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ. ಸೊ ಈ ಥರ ನಾವು 105 ಸೆನ್ಸಿಟಿವ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ವಿ. ಈ ಜಾಗದಲ್ಲಿ ನಾವು ಬೆಳಗ್ಗೆಯಿಂದ ನಾವು ಬಂದೋಬಸ್ತ್ ನಾವು ಶುರು ಮಾಡ್ತೀವಿ. ಸೊ ಬೆಳಗ್ಗೆಯಿಂದ ಆ ಜಾಗದಲ್ಲಿ ನಮ್ಮ ಪೊಲೀಸ್ ಸ್ಟಾಫ್ ಇರ್ತಾರೆ ಟಿಲ್ ಕ್ಲೋಸಿಂಗ್ ಟೈಮ್.
ಮತ್ತು ನಮಗೆ ಈಗ 5 KSRP ಪ್ಲಟೂನ್ ಈಗ ಸ್ಯಾಂಕ್ಷನ್ ಆಗಿದೆ ಬ್ಯಾಂಗ್ಳೂರಿಂದ, ಮತ್ತು 300 ಹೋಮ್ ಗಾರ್ಡ್ಸ್ ಕೂಡ ನಮಗೆ ಈಗ ಸ್ಯಾಂಕ್ಷನ್ ಆಗಿದೆ. ಮತ್ತು ಕಲಬುರಗಿ ಡಿಸ್ಟ್ರಿಕ್ಕಿಂದ ಕೂಡ ನಮಗೆ 100 HCPC, 2 ಇನ್ಸ್ಪೆಕ್ಟರ್, 4 ಸಬ್ ಇನ್ಸ್ಪೆಕ್ಟರ್ ಮತ್ತು 10 ESI ಅವರು ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಎಲ್ಲ ಕರೆಕ್ಟ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಮತ್ತು ಈ ಜೊತೆಗೆ ವಿ ಹ್ಯಾವ್ ಆಲ್ಸೋ ಪುಟ್ CCTV ಕ್ಯಾಮ್ರಾಸ್. ಈಗ ಈ ಏರಿಯಾ ಈಗ ಹೊರಗಡೆ ಕೌಂಟಿಂಗ್ ಏರಿಯಾದಲ್ಲಿ ಕೂಡ ನಾವು CCTV ನಾವು ಹಚ್ಚಿದ್ದೀವಿ. ಮತ್ತು ಸೆನ್ಸಿಟಿವ್ ಜಾಗದಲ್ಲಿ ಕೂಡ ನಾವು CCTV ಕ್ಯಾಮ್ರಾ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ವಿ. ಈಗ ಅದರ ಇನ್ಸ್ಟಾಲೇಷನ್ ನಡೀತಾ ಇದೆ. ಸೊ ಟೋಟಲ್ ಸಿಟಿನಲ್ಲಿ ಅರೌಂಡ್ 300 ಪ್ಲೇಸಸ್ ನಾವು CCTV ಕ್ಯಾಮ್ರಾಯಿಂದ ನಾವು ಕವರ್ ಮಾಡ್ತೀವಿ. ಡ್ರೋನ್ಸ್ ಕೂಡ ನಮ್ಮ ಹತ್ರ ಈಗ 4 ಡ್ರೋನ್ಸ್ ಇದ್ದಾವೆ. ಸೊ ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ, ಮತ್ತು ಬೇರೆ ಜಾಗದಲ್ಲಿ ಕೂಡ ಇದು ಎಲ್ಲ ಡ್ರೋನ್ಸ್ ನಾವು ಯೂಸ್ ಮಾಡ್ತೀವಿ ಒಳಗಡೆ. ಮತ್ತು ನಾವು ಇದು ಎಲ್ಲ DFMD, HSMD ನಾವು ಯೂಸ್ ಮಾಡ್ತೀವಿ. ನಾಳೆ ನಾವು ಇನ್ಸ್ಟಾಲ್ ಮಾಡ್ತೀವಿ. ಇದು ಫುಲ್ ಏರಿಯಾ ನಾವು ಸ್ಯಾನಿಟೈಸ್ ಮಾಡ್ತೀವಿ. ಸೊ ಆ್ಯಸ್ ಆಫ್ ನಾವು ವಿ ಹ್ಯಾವ್ ಮೇಡ್ ವೆರಿ ಗುಡ್ ಬಂದೋಬಸ್ತ್ ಪ್ಲ್ಯಾನ್. ಮತ್ತು ಹೋಪ್ಫುಲಿ ನಿಮ್ಮ ಕೋಪ್ರೇಷನಿಂದ ಎಲ್ಲ ಸಕ್ಸಸ್ ಆಗುತ್ತೆ. ಟೋಟಲ್ ಇಲ್ಲಿ ಕೌಂಟಿಂಗ್ ಏರಿಯಾದಲ್ಲಿ 13 ಇನ್ಸ್ಪೆಕ್ಟರ್ಸ್, 21 ಸಬ್ ಇನ್ಸ್ಪೆಕ್ಟರ್ಸ್, 51 ASI, 463 HCPC, 4 KSRP ಪ್ಲಟೂನ್ಸ್, 4 CR ಪ್ಲಟೂನ್ಸ್ ಮತ್ತು KSRP ಇಲ್ಲಿ ಟೋಟಲ್ ನಮಗೆ 5 ಅಲಾಟ್ ಆಗಿದೆ. ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ನಾನು 4 ಯೂಸ್ ಮಾಡ್ತೀನಿ, 1 ಬೇರೆ ಜಾಗದಲ್ಲಿ ನಾನು ಯೂಸ್ ಮಾಡ್ತೀನಿ. ಮತ್ತು 300 ಹೋಮ್ ಗಾರ್ಡ್ಸ್ ನಮಗೆ ಅಲಾಟ್ ಆಗಿದೆ. ಆಫ್ಟರ್ ರಿಸಲ್ಟ್ ಆದ್ಮೇಲೆ ಕೆಲವೊಂದು ಹುಚ್ಚಾಟಗಳು ಲಾಸ್ಟ್ ಟೈಮ್ ಆಗಿದ್ರು MLA ಎಲೆಕ್ಷನ್ ಅಲ್ಲಿ. ಸಾಕಷ್ಟು ಪಾಕಿಸ್ತಾನ ಜಿಂದಾಬಾದ್ ಹೋಗಿದ್ರು ಅನ್ನುವಂಥ ವಿವಾದ ಕೂಡ ಕೇಳಿ ಬಂದಿತ್ತು. ಸೊ ಎಲೆಕ್ಷನ್ ಕೌಂಟಿಂಗ್ ಆಗೋಬಿಟ್ರೆ ಎಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ, ಆಮೇಲೆ ಎಲ್ಲೋ ಒಂದು ಕಡೆ ನೀರು ಬಿಡುತ್ತೆ ಅನ್ನೋದು. ಇಲ್ಲ, ಅದಕ್ಕೆ ಈ ಸತಿ ನಾವು ಆಲ್ರೆಡಿ ಅಡ್ವಾನ್ಸ್ ಆಗಿ ನಾವು ಯಾವ ಸೆನ್ಸಿಟಿವ್ ಪಾಯಿಂಟ್ಸ್ ಇದ್ದಾವೆ ನಾವು ಮೊದಲಿಂದ ನಾವು ಐಡೆಂಟಿಫೈ ಮಾಡಿದ್ವಿ. ಬೆಳಗ್ಗೆಯಿಂದ ನಾವು ಆ ಏರಿಯಾದಲ್ಲಿ ಫಿಕ್ಸ್ ಪಾಯಿಂಟ್ ನಾವು ಹಾಕ್ತೀವಿ. ಸೊ ಬೆಳಗ್ಗೆಯಿಂದ, ಯಾಕಂದರೆ DC ಈಗ ಅವರು 144 CRPC ಜಾರಿ ಮಾಡಿಸಿದ್ದಾರೆ. ಸೊ ಬೆಳಗ್ಗೆಯಿಂದ ನಾವು ವಿ ವಿಲ್ ನಾಟ್ ಅಲೌ ಎನಿ ಕ್ರೌಡ್ ಗ್ಯಾದರ್. ಮತ್ತು ನಾವು ಆಲ್ರೆಡಿ ಈಗ ಬ್ಯಾಡ್ ಎಲಿಮೆಂಟ್ಸ್ ಕೂಡ ಐಡೆಂಟಿಫೈ ಮಾಡಿದ್ವಿ. ಇವತ್ತು ಕೂಡ ಪರೇಡ್ ಸ್ಟೇಷನ್ದಲ್ಲಿ ಅದು ರೌಡಿ ಪರೇಡ್, ಕಾಮನಲ್ ಗುಂಡ ಪರೇಡ್ ನಾವು ಮಾಡಿದ್ವಿ. ಸೊ ವಿ ವಿಲ್ ಟ್ರೈ ಟು ಪ್ರಿವೆಂಟ್ ಆಲ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ಮತ್ತು CCTV ಕ್ಯಾಮ್ರಾ ಕೂಡ ನಾವು ಎಲ್ಲ ಕಡೆ ನಾವು ಹಚ್ಚಿದ್ದೀವಿ. ಸೊ ವಿ ವಿಲ್ ಟ್ರೈ ಟು ಪ್ರಿವೆಂಟ್ ಆಲ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ಮತ್ತು ಏನು ವಾಟ್ ಎವರ್ ಇಫ್ ಇಟ್ ಹ್ಯಾಪನ್ಸ್ ಅದು ನಾವು ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಬಹುಶಃ ಪೊಲೀಸ್ ಮುಂದೆ ಈ ಥರ ಆದರೆ ಅದು ಭಾಳ ಟಫ್ ಇದೆ. ಯಾಕಂದರೆ ಪೊಲೀಸ್ ಇದ್ರೆ ದಿ ಶುಡ್ ಬಿ ಸ್ಕೇರ್ ಆಫ್ ದ ಪೊಲೀಸ್. ಸೊ ಬಹುಶಃ ಯಾವುದು ಪ್ರಾಬ್ಲಮ್ ಆಗಿರ್ಬೋದು, ಈ ಸತಿ ಅದರ ಪ್ರಾಬ್ಲಮ್ ಬರಲ್ಲ. ಅದು ಆಲ್ರೆಡಿ 144 CRPC ಪಾಸ್ ಆಗಿದೆ. ಸೊ 6 ಪಾಸ್ ಆದ ನಂತರ ಯಾವುದು ಪ್ರೊಸೆಷನ್ ನಾವು ಅಲೌ ಮಾಡಲ್ಲ. ಸುದ್ದಿಗೋಷ್ಠಿಯಲ್ಲಿ ಪ್ರೊಬೆಷನರಿ IAS ಅಧಿಕಾರಿ ದಿನೇಶ್ ಭಾಗಿಯಾಗಿದ್ದು, ಬಳಿಕ ಮತ ಎಣಿಕೆ ಕೊಠಡಿ, ಪಾರ್ಕಿಂಗ್, ಭದ್ರತಾ ಸಿಬ್ಬಂದಿ ನಿಯೋಜನೆ, ಊಟೋಪಹಾರ ವ್ಯವಸ್ಥೆ, ಮಾಧ್ಯಮ ಕೇಂದ್ರ ಮತ್ತಿತರ ಸೌಕರ್ಯವನ್ನು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮತ್ತು ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಮತ್ತಿತರ ಅಧಿಕಾರಿಗಳು ಪರಿಶೀಲಿಸಿದರು. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.